Hi everyone, welcome back to Learn Easily channel. Words poem by Kamala Das, Indian rebellion poet. ಕನ್ನಡ summary for you. ಕಮಲಾ ದಾಸ್ರವರು ಬರೆದಿರತಕ್ಕಂತಹ ವರ್ಡ್ಸ್ ಪದಗಳು ಈ ಪದ್ಯದ ಕನ್ನಡ ಸರಳ ಸಂಕ್ಷಿಪ್ತವಾದಂತಹ ಸಾರಾಂಶವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಮೊದಲಿಗೆ ಕಮಲಾ ದಾಸ್ರವರು ಬರೆದಿರತಕ್ಕಂತಹ ಈ ಪದ್ಯವನ್ನು ನೋಡೋಣ. All around me are words and words and words. They grow on me like leaves. They never seem to stop their slow growing from within. But I tell myself words are a nuisance. Beware of them. They can be so many things. A chasm where running feet must pause to look. A sea with paralyzing waves. A blast of burning air or a knife most willing to cut your best friend's throat. Words are a nuisance, but they grow on me like leaves on a tree. They never seem to stop their coming from a silence somewhere deep within. ಕಮಲಾ ದಾಸ್ರವರ ಈ ಪದ್ಯದ ಒಂದು ಸಾರಾಂಶವನ್ನು ನೋಡೋದಾದರೆ ಅವರು ಹೇಳ್ತಾ ಇದ್ದಾರೆ, ನನ್ನ ಸುತ್ತಲೂ ಬರೀ ಪದಗಳು ಪದಗಳು ಪದಗಳು. ಅಂದರೆ ಆಕೆಯ ಸುತ್ತಲೂ ಸಹ ಬರೀ ಪದ್ಯಗಳು, ಸಾಲುಗಳು, ಭಾವನೆಗಳು ಅಂತಕ್ಕಂಥ ಅರ್ಥವನ್ನು ಹೇಳ್ತಾರೆ. ಅವೆಲ್ಲವೂ ದೇ ಗ್ರೋ ಆನ್ ಮೀ ಲೈಕ್ ಲೀವ್ಸ್. ನನ್ನ ಸುತ್ತಲೂ ಅವು ಹೇಗೆ ಬೆಳೀತಾ ಇದೆ ಅಂದರೆ ಮರದ ಮೇಲಿನ ಎಲೆಗಳ ಹಾಗೆ ಅವು ಬೆಳೀತಾನೆ ಇದ್ದಾವೆ. ಅವು ನಿಲ್ತಾ ಇಲ್ಲ, ಅವು ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಆದರೆ ಅವು ತುಂಬ ನಿಧಾನವಾಗಿ ಬೆಳೀತಾ ಇದ್ದಾವೆ, ಅವು ನಿಲ್ತಾನೆ ಇಲ್ಲ. ಫ್ರಮ್ ವಿತಿನ್, ವಿತಿನ್ ಅಂದರೆ ಒಳಗಡೆಯಿಂದ ಅವು ಬೆಳೀತಾನೇ ಇದ್ದಾವೆ, ಅವು ನಿಲ್ಲೋ ಒಂದು ಲಕ್ಷಣಗಳೇ ಕಾಣ್ತಾನೇ ಇಲ್ಲ ಅಂತಕ್ಕಂಥ ಅರ್ಥವನ್ನು ಹೇಳ್ತಾರೆ. ಅಂದರೆ ನನ್ನ ಮನಸ್ಸಿನ ಆಳದಿಂದ ಪದಗಳು ಹೊರಹೊಮ್ಮಿ ಬರ್ತಾನೆ ಇದ್ದಾವೆ, ಅವು ನಿಲ್ತಕ್ಕಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಬಟ್ ಆದರೆ ನಾನು ಒಂದು ವಿಷಯವನ್ನು ಹೇಳ್ತೇನೆ, ಈ ಪದಗಳು ನಿಜವಾಗಲೂ ಒಂದು ರೀತಿ ಅನಿಷ್ಟ, ಕೇಡು, ಈ ಒಂದು ರೀತಿಯ ಉಪದ್ರವ, ಒಂದು ಕೇಡನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಪದಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾವು ಹೇಳ್ತಕ್ಕಂಥ ಮಾತಾಡ್ತಕ್ಕಂಥ ಪದಗಳ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ದೇ ಕೆನ್ ಬಿ ಸೋ ಮೆನಿ ಥಿಂಗ್ಸ್. ಆ ಪದಗಳು ಬಹಳಷ್ಟು ವಿಷಯಗಳನ್ನು ತುಂಬಿಕೊಂಡಿರುತ್ತೆ, ಬಹಳಷ್ಟು ವಿಷಯಗಳನ್ನು ತುಂಬಿಕೊಂಡಿರುತ್ತೆ. ದೇ ಆರ್ ವರ್ ರನ್ನಿಂಗ್ ಫೀಟ್ ಮಸ್ಟ್ ಪಾಸ್. ಅಂದರೆ ಆ ವಿಷಯಗಳು ಓಡಾಡ್ತಕ್ಕಂತಹ ಈ ಪದಗಳಿಗೆ ನಾವೊಂದು ಪಾಸನ್ನು ನೀಡಬೇಕು, ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅಂದರೆ ತನ್ನಲ್ಲಿ ಆ ಸಾಲುಗಳು ಮೂಡಿ ಬರ್ತಾ ಇದೆ, ಪದಗಳು ನನ್ನ ಸುತ್ತಲೂ ಇದ್ದಾವೆ, ನಾನು ಆ ಪದಗಳನ್ನು ಬರಿತಾ ಇದ್ದೀನಿ, ಹಲವಾರು ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಅವುಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಂದ್ರೆ ಅವು ತುಂಬ ಅನಿಷ್ಟ. ಅಂದರೆ ಅದು ಬೇರೆಯವರಿಗೆ ಕೇಡನ್ನು ಮಾಡಬಹುದು, ಅಥವಾ ಬೇರೆಯವರಿಗೆ ಅದು ಇಷ್ಟ ಇಲ್ಲದೇ ಇರಬಹುದು, ಅಥವಾ ಬೇರೆಯವರು ಆ ಪದಗಳ ಬಗ್ಗೆ ಒಂದು ಕೆಟ್ಟ ಮನಸ್ಥಿತಿಗೆ ಬರಬಹುದು ಅಂತಕ್ಕಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಆ ಒಂದು ಇಮ್ಯಾಜಿನೇಷನನ್ನು ಇಲ್ಲಿ ಹೇಳ್ತಾರೆ. ಲುಕ್, ಎ ಸೀ ವಿತ್ ಪ್ಯಾರಲೈಸಿಂಗ್ ವೇವ್ಸ್. ಎ ಸೀ ವಿತ್ ಪ್ಯಾರಲೈಸಿಂಗ್ ವೇವ್ಸ್ ಅಂದಾಗ ಅವರು ಬರಿತಾ ಇರ್ತಕ್ಕಂತಹ ಆ ಒಂದು ಪದಗಳಿಗೆ, ಪದ್ಯಗಳಿಗೆ ಈ ಸಮಾಜದಲ್ಲಿ ಒಂದು ರೀತಿ ಸ್ಥಾನವಿಲ್ಲ, ಅಥವಾ ಅವರಿಗೆ ಒಂದು ಫ್ರೀಡಮ್ ಇಲ್ಲ, ಅವುಗಳನ್ನು ಬರೆಯೋದಕ್ಕೆ ಅವರು ಬಿಡ್ತಾ ಇಲ್ಲ ಅಂತಕ್ಕಂಥ ಅರ್ಥ ಇಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಆ ಪದಗಳು ಹೇಗೆ ಬರ್ತಾ ಇದ್ದಾವೆ ಅಂದರೆ ಬ್ಲಾಸ್ಟ್ ಆಫ್ ಬರ್ನಿಂಗ್ ಹೇರ್. ಅವು ಒಂದು ಬಿಸಿ ಗಾಳಿಯ, ಸುಡುವ ಗಾಳಿಯ ಹಾಗೆ, ಸಮುದ್ರದ ಒಂದು ಅಲೆಗಳನ್ನು ತಡೆದ ನಂತರ ಬರ್ತಕ್ಕಂತಹ ಒಂದು ಬಿಸಿ, ಬ್ಲಾಸ್ಟ್ ಆಫ್ ಬರ್ನಿಂಗ್ ಹೇರ್, ಒಂದು ಬಿಸಿ ಗಾಳಿಯ ಹಾಗೆ ಆ ಪದಗಳು ಬರ್ತಾ ಇದೆ. ಆ ಪದಗಳು ಹೇಗಿರ್ತವೆ ಅಂದರೆ ಎ ನೈಫ್ ಮೋಸ್ಟ್ ವಿಲ್ಲಿಂಗ್ ಟು ಕಟ್ ಯುವರ್ ಬೆಸ್ಟ್ ಫ್ರೆಂಡ್ ಥ್ರೋಟ್. ಅಂದರೆ ಆ ಪದಗಳು ನಿಮ್ಮ ಆತ್ಮೀಯ, ಒಂದು ನಿಮ್ಮ ಸ್ನೇಹಿತನ ಗಂಟಲನ್ನು ಕತ್ತರಿಸುವ ಚಾಕುವಿನಂತೆ ಆ ಪದಗಳಿದೆ ಅಂದರೆ ಅವರು ಇಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಅನಿಷ್ಟ ಪದ್ಧತಿಗಳ ಬಗ್ಗೆ ಮತ್ತು ಆ ಹೆಣ್ಣಿನ ಒಂದು ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಪದಗಳು ನಮ್ಮ ಸ್ವಂತದವರ ಒಂದು ಕತ್ತನ್ನು ಕತ್ತರಿಸುವ ಹಾಗೆ, ಒಂದು ಬ್ಲಾಸ್ಟ್, ಎಕ್ಸ್ಪ್ಲೋಸಿವ್ನ ಹಾಗೆ ಆ ಪದಗಳು ಬರ್ತಾ ಇದ್ದಾವೆ. ಸೊ ಆದ್ದರಿಂದ ವರ್ಡ್ಸ್ ಆರ್
ನ್ಯೂಸೆನ್ಸ್. ಈ ಪದಗಳು ತುಂಬ ಅನಿಷ್ಟ, ತುಂಬ ಕೆಟ್ಟವು ಆಗಿದೆ. ಆ ಪದಗಳು ನನ್ನ ಒಳಗಡೆಯಿಂದ ಸ್ಟಾಪ್ ಆಗದ ಹಾಗೆ ಉದ್ಭವಿಸಿ ಹೊರಹೊಮ್ಮಿ ಬರ್ತಾನೆ ಇದ್ದಾವೆ, ಕಲ್ಪಿಸಿಕೊಂಡು ಅಂದರೆ ಕ್ರಿಯೇಟ್ ಆಗ್ತಾನೆ ಇದ್ದಾವೆ ಅಂತಕ್ಕಂಥ ಇಮ್ಯಾಜಿನೇಷನನ್ನು ಅವರು ಹೇಳ್ತಾ ಇದ್ದಾರೆ. ಆ ಪದಗಳು ನಿಲ್ತಾನೆ ಇಲ್ಲ ಅಂತ ಒಂದು ಮಾತನ್ನು ತಿಳಿಸ್ತಾರೆ. ಕೊನೆಯದಾಗಿ ಮತ್ತೆ ಮೊದಲ 3 ಸಾಲುಗಳನ್ನು ರಿಪೀಟ್ ಮಾಡ್ತಾರೆ. ದೇ ಗ್ರೋ ಆನ್ ಮೀ ಲೈಕ್ ಲೀವ್ಸ್ ಆನ್ ಎ ಟ್ರೀ. ಆ ಪದಗಳು ನನ್ನಲ್ಲಿ ಬೆಳೀತಾನೆ ಇದೆ, ಮರದ ಮೇಲೆ ಎಲೆಗಳ ಹಾಗೆ ಬೆಳೀತಾ ಇದೆ. ದೇ ನೆವರ್ ಸೀಮ್ ಟು ಸ್ಟಾಪ್ ದೇರ್ ಕಮಿಂಗ್. ಆದರೆ ಅವು ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಫ್ರಮ್ ಸೈಲೆನ್ಸ್ ಸಮ್ವೇರ್ ಡೀಪ್ ವಿತಿನ್. ಒಂದು ನಿಶ್ಶಬ್ದದಲ್ಲಿ ಎಲ್ಲೋ ಮನಸ್ಸಿನ ಆಳದಿಂದ ಆ ಪದಗಳು ಎಲೆಗಳ ಹಾಗೆ ಉದ್ಭವಿಸಿ ಬರ್ತಾನೆ ಇದೆ ಅಂತಕ್ಕಂತಹ ಒಂದು ಮಾತುಗಳನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಮಲಾದಾಸರವರ ವರ್ಡ್ಸ್ ಪದ್ಯದ ಒಂದು ಸರಳ ಸಂಕ್ಷಿಪ್ತವಾದಂತಹ ಚಿಕ್ಕದಾದಂತಹ ಸಾರಾಂಶ ಇದಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.